ಈ ದೆಹಲಿ ಚುನಾವಣೆಯಲ್ಲಿ ನಮಗೆ ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಏನಿದೆ ಅದು ಇರಲಿಲ್ಲ. ಚುನಾವಣಾ ಆಯೋಗ ಏನಿದೆ ಅದು ಸಂಪೂರ್ಣವಾಗಿ ಬಿಜೆಪಿಯ ಅಂಗಸಂಸ್ಥೆಯ ರೀತಿಯಲ್ಲಿ ವರ್ತನೆ ಮಾಡುತ್ತೆ ಹೊರತು ಅದು ಒಂದು ಚುನಾವಣಾ ಆಯೋಗ, ಅದಕ್ಕೊಂದು ಜವಾಬ್ದಾರಿ ಇದೆ, ಅದೊಂದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾದಂಥ ಸಂಸ್ಥೆ ಅನ್ನುವ ರೀತಿಯಲ್ಲಿ ಅದು ಕೆಲಸ ಮಾಡಲೇ ಇಲ್ಲ. ಅದು ಪೂರ್ತಿ ಬಿಜೆಪಿಯ ಅಂಗಸಂಸ್ಥೆಯಾಗಿಯೇ ಕೆಲಸ ಮಾಡಿತು. ನಮ್ಮಲ್ಲಿ ಸಂಪೂರ್ಣವಾದಂತಹ ಒಂದು ಭರವಸೆ ಇಟ್ಟಿದ್ದಂತಹ ದಲಿತ ಮತ್ತು ಮುಸ್ಲಿಂ ಮತಗಳಲ್ಲಿ ಕೆಲ ಪ್ರಮಾಣದ ಮತಗಳು ಬೇರೆಡೆ ಹಂಚಿ ಹೋಗಿದ್ದರಿಂದ, ಅದು ಕಾಂಗ್ರೆಸ್ ಇರ್ಬೋದು, AMIM ಇರ್ಬೋದು, ಒಂದು ಸಣ್ಣ ಪ್ರಮಾಣದ ಮತ ಹಂಚಿ ಹೋಗಿದ್ರೂ ಕೂಡ ನಮಗೆ ಅದರ ಪರಿಣಾಮ ಏನಿದೆ ಅದು ತುಂಬ ಕೆಟ್ಟದಾಗಿ ಪರಿಣಾಮ ಬೀರಿತು. ಸ್ವಾತಿ ಮಲಿವಾಲ್ ಇರ್ಬೋದು, ಅಥವಾ ದೆಹಲಿ ಸರ್ಕಾರದಲ್ಲಿ ಸಚಿವರಾಗಿದ್ದಂಥ ರಾಜ್ಕುಮಾರ್ ಆನಂದ್ ಇರ್ಬೋದು, ಅಥವಾ ಕೈಲಾಶ್ ಗೆಹ್ಲೋಟ್ ಇರ್ಬೋದು, ಇವರನ್ನ BJP ಅನೇಕ ಪ್ರಕರಣಗಳಲ್ಲಿ ಅವರ ಮೇಲೆ ತೊಂದರೆ ಕೊಟ್ಟು ಅವರನ್ನು ತನ್ನ ಕಡೆ ಸೆಳ್ಕೊಳ್ಳುವಂಥ ಕೆಲಸ ಮಾಡಿತ್ತು. ಕಳೆದ ಬಾರಿಗಿಂತ ಈ ಬಾರಿ ಮತದಾನದ ಪ್ರಮಾಣ ಜಾಸ್ತಿ ಆಗಿದೆ, ಆದರೆ ಮತದಾನ ಕಡಿಮೆ ಆಗಿದೆ. ಯಾಕೆ ಅಂತ ಹೇಳಿದರೆ 37,954 ವೋಟ್ಗಳು ಕಳೆದ ಚುನಾವಣೆಯಿಂದ ಈ ಚುನಾವಣೆಗೆ ಡಿಲೀಟ್ ಆಗಿದೆ. ಇವತ್ತು ದೆಹಲಿಯ ಚುನಾವಣಾ ಫಲಿತಾಂಶದ ಬಗ್ಗೆ ವಿಶ್ಲೇಷಣೆಗಳನ್ನು ಮಾಡಬೇಕಾಗಿದೆ. ಯಾವ ರೀತಿ ದೆಹಲಿಯ ಸೋಲು ಯಾಕಾಯಿತು, ಮತ್ತು ಏನು ಈ ಚುನಾವಣೆಯ ಔಟ್ಕಮ್ ಏನು ಅನ್ನೋದರ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗಿದೆ. ದೆಹಲಿಯ ಸೋಲು ಏನಿದೆ, ಆಮ್ ಆದ್ಮಿ ಪಕ್ಷದ ಸೋಲು, ಅದು ನಿರೀಕ್ಷಿತವಾಗೇನೂ ಇರಲಿಲ್ಲ. ದೆಹಲಿನಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸ ನಮ್ಮದಾಗಿತ್ತು. ನಾವು ಮಾಡಿದ ಕೆಲಸದ ಆಧಾರದ ಮೇಲೆ ಹೇಳೋದಾದರೆ ಖಂಡಿತ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಒಂದು ಆಶಾಭಾವನೆ ನಮ್ಮಲ್ಲಿ ತುಂಬ ದೃಢವಾಗಿತ್ತು. ಆದರೂ ಕೂಡ ಜನರು ನಮ್ಮನ್ನು ಅಧಿಕಾರದಿಂದ ಕೆಳಗಡೆ ಇಳಿಸಿ ವಿರೋಧ ಪಕ್ಷದ ಸ್ಥಾನ ನೀಡಿದ್ದಾರೆ. ಏನೇ ಇದ್ದರೂ ಕೂಡ ಜನರ ತೀರ್ಪಿಗೆ ನಾವು ತಲೆಬಾಗ್ತೀವಿ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಜನರ ನಿರ್ಣಯ ಏನಿದೆ ಅದೇ ಅಂತಿಮ. ಒಂದು ದೆಹಲಿನಲ್ಲಿ ಯಾಕೆ ಸೋಲಾಯಿತು ಅನ್ನೋ ವಿಚಾರವಾಗಿ ನೋಡೋದಾದರೆ ಕೆಲವಷ್ಟು ಅಂಶಗಳನ್ನ ನಾವು ವಿಶ್ಲೇಷಣೆ ಮಾಡಲೇಬೇಕಾಗ್ತದೆ, ಕೆಲವಷ್ಟು ಅಂಶಗಳನ್ನ ಗಮನಿಸಲೇಬೇಕಾಗ್ತದೆ. ಮುಖ್ಯವಾಗಿ ಈ ದೆಹಲಿ ಚುನಾವಣೆಯಲ್ಲಿ ನಮಗೆ ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಏನಿದೆ ಅದು ಇರಲಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಚುನಾವಣಾ ಆಯೋಗ ಏನಿದೆ ಅದು ಸಂಪೂರ್ಣವಾಗಿ BJPಯ ಅಂಗಸಂಸ್ಥೆಯ ರೀತಿಯಲ್ಲಿ ವರ್ತನೆ ಮಾಡುತ್ತೆ ಹೊರತು ಅದು ಒಂದು ಚುನಾವಣಾ ಆಯೋಗ, ಅದಕ್ಕೊಂದು ಜವಾಬ್ದಾರಿ ಇದೆ, ಅದೊಂದು ಸ್ವತಂತ್ರ ಸಂಸ್ಥೆ, ಅದು ಯಾರ ಅಂಡರ್ನಲ್ಲೂ ಇಲ್ಲದಂಥ ಒಂದು ಸಂಸ್ಥೆ, ಅದೊಂದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾದಂಥ ಸಂಸ್ಥೆ ಅನ್ನುವ ರೀತಿಯಲ್ಲಿ ಅದು ಕೆಲಸ ಮಾಡಲೇ ಇಲ್ಲ. ಅದು ಪೂರ್ತಿ BJPಯ ಅಂಗಸಂಸ್ಥೆಯಾಗಿಯೇ ಕೆಲಸ ಮಾಡಿತು. ಅದಕ್ಕೆ ಉದಾಹರಣೆಯಾಗಿ ಹೇಳೋದಾದರೆ, ಈ ಒಂದು ಕೆಲವು ಜನವರಿ 11ನೇ ತಾರೀಕು BJP ಅಭ್ಯರ್ಥಿ ಇವಾಗ ಏನು ಗೆದ್ದಿದ್ದಾರೆ ನವದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ, ಆತ ತನ್ನ ಮನೆಯಲ್ಲಿ ಹಣ ಹಂಚ್ತಾ ಇರುವಾಗ ಮತ್ತು ಕಂಬಳಿಗಳನ್ನು ಹಂಚ್ತಾ ಇರುವಾಗ ಅದನ್ನು ಕಂಡು ಪತ್ರಕರ್ತರು ABP ನ್ಯೂಸ್ನಲ್ಲಿ ಮತ್ತು ಕೆಲವು ಖಾಸಗಿ ಚಾನೆಲ್ಗಳಲ್ಲೂ ವರದಿಯಾದಾಗ ಕೂಡ ಅದನ್ನು ಆಮ್ ಆದ್ಮಿ ಪಕ್ಷದವರು ಅದನ್ನು ಚುನಾವಣಾ ಆಯೋಗದ ಗಮನಕ್ಕೆ ತಂದರೂ ಕೂಡ ಚುನಾವಣಾ ಆಯೋಗ ಅದನ್ನು ಉಲ್ಟಾ ಎಲ್ಲ ಹಣ ಎಲ್ಲ ಹಂಚಾದ ನಂತರ ಅಲ್ಲಿ ಹೋಗಿ ಕೇಳುತ್ತೆ, ಇಲ್ಲ ಇಲ್ಲಿ ಏನೂ ಇಲ್ಲ, ನೀವು ಸುಮ್ಮನೆ ದೂರು ಕೊಟ್ಟಿದ್ದೀರ ಅಂತ. ಇದು ಚುನಾವಣಾ ಆಯೋಗ ನಡೆದುಕೊಂಡಂತಹ ರೀತಿ. ಇದಾದ ನಂತರ ಮುಖ್ಯವಾಗಿ ಹೇಳೋದಾದರೆ ಕೆಲವಷ್ಟು ವಿಚಾರಗಳು ನಮಗೆ ಬೇಜಾರಾಗುವಂಥದ್ದು ಏನಂತ ಹೇಳಿದರೆ, ನಮ್ಮಲ್ಲಿ ಸಂಪೂರ್ಣವಾದಂತಹ ಒಂದು ಭರವಸೆ ಇಟ್ಟಿದ್ದಂತಹ ದಲಿತ ಮತ್ತು ಮುಸ್ಲಿಂ ಮತಗಳಲ್ಲಿ ಕೆಲ ಪ್ರಮಾಣದ ಮತಗಳು ಬೇರೆಡೆ ಹಂಚಿ ಹೋಗಿದ್ದರಿಂದ, ಅದು ಕಾಂಗ್ರೆಸ್ ಇರ್ಬೋದು, AMIM ಇರ್ಬೋದು, ಒಂದು ಸಣ್ಣ ಪ್ರಮಾಣದ ಮತ ಹಂಚಿ ಹೋಗಿದ್ರೂ ಕೂಡ ನಮಗೆ ಅದರ ಪರಿಣಾಮ ಏನಿದೆ ಅದು ತುಂಬ ಕೆಟ್ಟದಾಗಿ ಪರಿಣಾಮ ಬೀರಿತು. ಇದು ಒಂದು ಕಾರಣಗಳಲ್ಲಿ ಒಂದು. ಆನಂತರ BJP ಇವತ್ತು ಗೆದ್ದಿರುವಂಥ BJP ಗೆದ್ದಿದ್ದಕ್ಕೆ ನಾನು BJPಗೆ ಅಭಿನಂದನೆ ಸಲ್ಲಿಸ್ತೇನೆ. ಆದರೆ BJP ಪ್ರಚಾರ ಮಾಡಿದ್ದಕ್ಕಿಂತ ಜಾಸ್ತಿ BJP ಅಪಪ್ರಚಾರ ಮಾಡಿದ್ದು ಜಾಸ್ತಿ. ಈಗ BJPಯ ಮುಖ್ಯ ಪ್ರಚಾರ ಏನಿತ್ತು, BJP ಮುಖ್ಯ ಪ್ರಚಾರ ಏನಿತ್ತು ಅಂದರೆ ಆಪ್ದಾ ದೆಹಲಿ ಅಂತ, ಅಂದರೆ ದೆಹಲಿನಲ್ಲಿ ಆಪತ್ತಿದೆ ಅನ್ನುವ ರೀತಿಯಲ್ಲಿ ಬಿಂಬಿಸ್ಕೊಂಡು ಅರವಿಂದ್ ಕೇಜ್ರಿವಾಲ್ ಅವರನ್ನು ಕಟ್ಟಿದಂತಹ ಒಂದು ಮುಖ್ಯಮಂತ್ರಿ ಬಂಗ್ಲೆ ಏನಿದೆ, ಮುಖ್ಯಮಂತ್ರಿ ನಿವಾಸ ಏನಿದೆ, ಅದನ್ನು ತುಂಬ ಕೆಟ್ಟ ರೀತಿಯಲ್ಲಿ ಬಿಂಬಿಸ್ಕೊಂಡು ಹೋಗಿ, ಈಗ ಮುಖ್ಯಮಂತ್ರಿ ಬಂಗಲೆ 1952ನೇ ಇಸ್ವಿನಲ್ಲಿ ಹಳೆದಾಗಿ ಕಟ್ಟಿದ್ದು, ಅದನ್ನು ಪುನರ್ ನಿರ್ಮಾಣ ಮಾಡಲೇಬೇಕಾಗಿತ್ತು, ಅದನ್ನು ಮಾಡಿದರು. ಆದರೆ ಅದನ್ನು ಒಂದು ರೀತಿಯಲ್ಲಿ ಅರವಿಂದ್ ತನ್ನ ಸ್ವಂತ ಮನೆಯನ್ನು ಕಟ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಎಕ್ಸಾಗರೇಟ್ ಮಾಡಿ ಒಂದು ಚಿನ್ನದ ಕಮೋಡನ್ನು ಒಂದು ಲಾರಿಯಲ್ಲಿ ಅಥವಾ ಒಂದು ಡಿಸ್ಪ್ಲೇ ವ್ಯಾನ್ನಲ್ಲಿ ನೇತು ಹಾಕ್ಕೊಂಡು ಅದನ್ನು ಅರವಿಂದ್ ಕೇಜ್ರಿವಾಲ್ ಚಿನ್ನದ ಕಮೋಡ್ ಇದ್ದಾರೆ, ಮತ್ತು ಒಂದು ವೈಭವೋಪೇತವಾದಂತಹ ಬಂಗ್ಲೆನಲ್ಲಿ ವಾಸ್ತಾ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಪ್ರತಿ ಒಂದು ಸರ್ಕಲ್ನಲ್ಲೂ ಪ್ರತಿ ಒಂದು ಏರಿಯಾದಲ್ಲೂ BJP
ಪ್ರಚಾರ ಮಾಡಿಕೊಂಡು ಬಂತು. ಮತ್ತೆ ಜನರಲ್ಲಿ ಅರವಿಂದ್ ಕೇಜ್ರಿವಾಲ್ ಬಗೆಗಿನ ಒಂದು ಅಭಿಮಾನವನ್ನ ಅವರು ಕುಂದಿಸುವಂತಹ ಪ್ರಯತ್ನವನ್ನ ಮಾಡ್ತು. ಇದು ಕೂಡ ಒಂದು ಮಟ್ಟಿಗೆ ಮತದಾರರ ಮೇಲೆ, ನ್ಯೂಟ್ರಲ್ ಆದಂತಹ ಮತದಾರರ ಮೇಲೆ ಒಂದು ಸಣ್ಣ ಮಟ್ಟಿಗಿನ ಒಂದು ಪರಿಣಾಮ ಬೀರ್ತು ಅಂತ ಕೂಡ ನಾನು ಭಾವಿಸ್ತೇನೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಮ್ಮ ಕಡೆಯಿಂದ ಕೆಲವಷ್ಟು ರೀತಿಯಲ್ಲಿ ಸಮರ್ಪಕವಾಗಿ ಮಾಡಬೇಕಾಗಿದ್ದಂಥ ಕೆಲವಾರು ವಿಚಾರಗಳಲ್ಲಿ ನಾವು ಸ್ವಲ್ಪ ಎಡವಿದ್ವಿ ಅಥವಾ ನಾವು ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದರೆ, ನಮಗೆ ಈ ಸಾರಿ ಅಂದರೆ 2020ರಿಂದ 2025 ಅವಧಿಯಲ್ಲಿ ಸರ್ಕಾರ ನಡೆಸಲಿಕ್ಕೆ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಒಂದು, ಈ ಸಲ ಗೆದ್ದ ನಂತರ, ಆಮ್ ಆದ್ಮಿ ಪಕ್ಷ ಗೆದ್ದ ನಂತರ 2020 ಗೆದ್ದ ನಂತರ ದೆಹಲಿನಲ್ಲಿ ದಂಗೆಗಳು ಶುರುವಾದವು. ಆನಂತರ 2019, 20, 21ರಲ್ಲಿ ಕೋವಿಡ್ ಬಂತು. ಕೋವಿಡ್ನ ಕಾಲಘಟ್ಟದಲ್ಲಿ ಅತಿ ಹೆಚ್ಚಿನ ಕೆಲಸವನ್ನ ಒಂದು ರೀತಿಯ ಒಳ್ಳೆಯ ಕೆಲಸ ಮಾಡಿದ್ರು ಕೂಡ, ಆದರೆ ಆಡಳಿತಾತ್ಮಕವಾಗಿ ಏನೇನು ಕೆಲಸ ಮಾಡಬೇಕಿತ್ತು, ಕೋವಿಡ್ ನಿರ್ವಹಣೆಯನ್ನು ನಾವು ಅತ್ಯುತ್ತಮವಾಗಿ ಮಾಡಿದ್ವಿ, ಅದರಲ್ಲಿ ನಮಗೆ ಹೆಮ್ಮೆ ಇದೆ. ಆದರೆ ಆಡಳಿತಾತ್ಮಕವಾಗಿ ಬಹಳಷ್ಟು ಕೆಲಸಗಳನ್ನ ಮಾಡ್ಬೋದಾಗಿತ್ತು, ಆದರೆ ಕೋವಿಡ್ನ ಕಾರಣಗಳಿಂದ ಅದು ಕುಂಠಿತ ಆಯಿತು. ಆ ನಂತರ 2023ರಲ್ಲಿ NCT ಆಫ್ ಡೆಲ್ಲಿ ಆರ್ಡಿನೆನ್ಸ್ ಅನ್ನ, ಏನು ಸುಗ್ರೀವಾಜ್ಞೆಯನ್ನ ತಂದು ಬಿಜೆಪಿ ಸರ್ಕಾರ ತನ್ನ ದೆಹಲಿ ಸರ್ಕಾರದ ಅಧಿಕಾರವನ್ನ ಮೊಟಕುಗೊಳಿಸುವಂತಹ ಒಂದು ಪ್ರಜಾಪ್ರಭುತ್ವ ವಿರೋಧಿ ಒಂದು ಕೆಲಸ ಏನು ಮಾಡ್ತು, ಅದರಿಂದ ಕೂಡ ಸರ್ಕಾರ ಸಮರ್ಪಕವಾಗಿ ಕಾರ್ಯನಿರ್ವಹಿಸದೇ ಇರೋ ರೀತಿಯಲ್ಲಿ ಆಯಿತು. ಆನಂತರ ಒಂದು ಕೆಲವು ಈ ಲಿಕ್ಕರ್ ಹಗರಣ ಅಬಕಾರಿ ಹಗರಣ ಅನ್ನೋ ಹೆಸರಿನಲ್ಲಿ ಯಾವುದೇ ದಾಖಲಾತಿಗಳು ಇದ್ರೂ ಕೂಡ ಪದೇ ಇಡಿ ಇವುಗಳನ್ನ ದುರುಪಯೋಗ ಮಾಡಿಕೊಂಡು ನಮಗೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದ ದೆಹಲಿ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ, ಆನಂತರ ಮನೀಶ್ ಸಿಸೋಡಿಯಾ ಅವ್ರನ್ನ, ಸತ್ಯೇಂದ್ರ ಜೈನ್ ಅವ್ರನ್ನ, ಆನಂತರ ಸಂಜಯ್ ಸಿಂಗ್ ಅವ್ರನ್ನ, ದೆಹಲಿ ಸರ್ಕಾರಕ್ಕೆ ಸಂಬಂಧನೇ ಇಲ್ದಿರುವಂಥ ಸಂಜಯ್ ಸಿಂಗ್ ಅವ್ರನ್ನ ಎಲ್ಲರನ್ನೂ ಕೂಡ ಜೈಲಿಗೆ ತಳ್ಳಿದ್ದಾಯಿತು. ಆನಂತರ ಪಕ್ಷದ ನಾಯಕರನ್ನು ಉದಾಹರಣೆಗೆ ದೆಹಲಿ ರಾಜ್ಯಸಭಾ ಸಂಸದೆಯಾದಂಥ ಸ್ವಾತಿ ಮಲಿವಾಲ್ ಇರ್ಬೋದು, ಅಥವಾ ದೆಹಲಿ ಸರ್ಕಾರದಲ್ಲಿ ಸಚಿವರಾಗಿದ್ದಂಥ ರಾಜ್ಕುಮಾರ್ ಆನಂದ್ ಇರ್ಬೋದು, ಅಥವಾ ಕೈಲಾಶ್ ಗೆಹ್ಲೋಟ್ ಇರ್ಬೋದು, ಇವರನ್ನ ಬಿಜೆಪಿ ಅನೇಕ ಪ್ರಕರಣಗಳಲ್ಲಿ ಅವರ ಮೇಲೆಗೆ ತೊಂದರೆ ಕೊಟ್ಟು ಅವರನ್ನು ತನ್ನ ಕಡೆ ಸೆಳೆಕೊಳ್ಳುವಂಥ ಕೆಲಸ ಮಾಡಿತ್ತು. ಇವೆಲ್ಲ ವಿಚಾರಗಳು ಕೂಡ ಪರಿಣಾಮ ಬೀರಿದ್ವು. ಇವೆಲ್ಲ ವಿಚಾರಗಳಿಂದ ಕೂಡ ಸರ್ಕಾರ ಅಂದುಕೊಂಡಂಥ ರೀತಿಯಲ್ಲಿ ಕೆಲಸ ಮಾಡಲಿಕ್ಕಾಗಿಲ್ಲ. ಅದನ್ನು ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದೀವಿ. ಯಾಕೆಂದರೆ ಮುಖ್ಯವಾಗಿ ಯಮುನಾ ನದಿ ಶುದ್ಧೀಕರಣ ಮಾಡಬೇಕಾಗಿದ್ದಂಥ ಒಂದು ವಿಚಾರವನ್ನು ನಾವು ಅದರಲ್ಲಿ ಸಮರ್ಪಕವಾಗಿ ಮಾಡಬೇಕಾಗಿತ್ತು. ಆದರೆ ನಮಗೆ ಅದನ್ನು ಮಾಡಲಿಕ್ಕೆ ಆಗದೇ ಇರೋದರ ಬಗ್ಗೆ ವಿಷಾದ ಇದೆ. ಅದರಲ್ಲಿ ನಾವು ಕೆಲಸ ಮಾಡಬೇಕಿತ್ತು. ನಮ್ಮ ಪ್ರಯತ್ನ ಅಂತೂ ನಾವು ಪಟ್ಟಿದ್ವಿ. ಇದಾದ ನಂತರ ಒಂದು ಚುನಾವಣಾ ಆಯೋಗವನ್ನು ಬಳಸ್ಕೊಂಡು, ಅಲ್ಲಿದ್ದಂಥ ಸರ್ಕಾರಿ ಅಧಿಕಾರಿಗಳನ್ನ ಬಳಸ್ಕೊಂಡು ಯಾವ ರೀತಿ ಬಿಜೆಪಿ ಒಂದು ವೋಟಿಂಗ್ ಮ್ಯಾನಿಪ್ಯುಲೇಷನ್ ಈ ಹಿಂದೆ ಕೂಡ ಮಾಡಿತ್ತು, ಈಗ ಕೂಡ ಆಗಿದೆ. ಯಾವುದಂತ ಹೇಳಿದರೆ, ಇವತ್ತಿನ ನವದೆಹಲಿ ಫಲಿತಾಂಶ ನೋಡಿದರೆ, ನವದೆಹಲಿ ವಿಧಾನಸಭೆಯಲ್ಲಿ ಇವತ್ತು ಈ ಎಲೆಕ್ಷನ್ನಲ್ಲಿ 2025 ಚುನಾವಣೆಯಲ್ಲಿ 56% ಮತದಾನ ಆಗಿದೆ. ಆದರೆ ಬಿದ್ದಿರುವಂಥ ವೋಟ್ಗಳು ಕೇವಲ 61,000. ಕಳೆದ ಚುನಾವಣೆಯಲ್ಲಿ 52% ವೋಟಿಂಗ್ ಆಗಿದೆ. ಆದರೆ ಬಿದ್ದಂತಹ ವೋಟ್ಗಳು 76,000. ಅಂದರೆ ಕಳೆದ ಬಾರಿಗಿಂತ ಈ ಬಾರಿ ಮತದಾನದ ಪ್ರಮಾಣ ಜಾಸ್ತಿ ಆಗಿದೆ, ಆದರೆ ಮತದಾನ ಕಡಿಮೆ ಆಗಿದೆ. ಯಾಕೆ ಅಂತ ಹೇಳಿದರೆ, 37,954 ವೋಟ್ಗಳು ಕಳೆದ ಚುನಾವಣೆಯಿಂದ ಈ ಚುನಾವಣೆಗೆ ಡಿಲೀಟ್ ಆಗಿದೆ. ಇದು ದೆಹಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಸೋಲಿಗೆ ಒಂದು ಮುಖ್ಯ ಕಾರಣ ಅಂತ ಭಾವಿಸ್ತೇನೆ. ಯಾಕೆಂತ ಹೇಳಿದರೆ, ಬಿಜೆಪಿಯ ವೋಟ್ ಏನಿದೆ ಅದು ಬಹುಶಃ ಆಲ್ಮೋಸ್ಟ್ ಇಂಟ್ಯಾಕ್ಟ್ ಆಗಿದೆ. ಆದರೆ ನಮಗೆ ಬಿದ್ದಂಥ ವೋಟ್ಗಳಲ್ಲಿ ಎಷ್ಟು ಕಡಿಮೆ ಆಗಿದೆಯೋ ಅಷ್ಟು ಆ ವೋಟ್ಗಳಿಂದ ನಮಗೆ ಸೋಲನ್ನು ಅನುಭವಿಸಿದ್ದೀವಿ. ಇದೇ ರೀತಿಯಾದಂಥ ಬದಲಾವಣೆಗಳು ಮುಂಡ್ಕಾದಲ್ಲೂ ಕೂಡ ಆಗಿದೆ, ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಆಗಿದೆ. ಇದನ್ನು ನಾವು ಪರಿಣಾಮಕಾರಿಯಾಗಿ ಎದುರಿಸಬೇಕಿತ್ತು, ಆದರೆ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ನಿರ್ವಹಿಸಲಿಲ್ಲ ನಾವು ಅದನ್ನು. ಸೊ ಇದು ಕೂಡ ಒಂದು ಕಾರಣ. ಅದೆಲ್ಲ ಸೇರಿದಂತೆ ಇನ್ನೊಂದು ಮುಖ್ಯ ಕಾರಣ, ಬಿಜೆಪಿಯ ಕೇಂದ್ರ ಸರ್ಕಾರ, ಒಕ್ಕೂಟ ಸರ್ಕಾರ ಏನಿದೆ, ಅದು ತನ್ನಲ್ಲಿ ಇರುವಂಥ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ತು. ಯಾವ ರೀತಿ ದುರುಪಯೋಗ ಮಾಡಿಕೊಳ್ತು ಅಂದರೆ, ಚುನಾವಣೆ ಹತ್ತಿರ ಬರುವಂಥ ಸಂದರ್ಭದಲ್ಲಿ ಈಗ ದೆಹಲಿನ ಅದಕ್ಕೆ ಕೆಲವಷ್ಟು ಜನರನ್ನು ಗಮನ ಸೆಳೆಯುವಂಥ ಜನರಿಗೆ ಗಮನ ಸೆಳೆಯುವಂಥ ಕೆಲವಷ್ಟು ಘೋಷಣೆಗಳನ್ನು ಮಾಡಿತು. ಇವಾಗ ನೋಡಿದರೆ ಮುಖ್ಯವಾಗಿ ದೆಹಲಿನಲ್ಲಿರುವಂಥ ಮತದಾರರಲ್ಲಿ ಬಹಳಷ್ಟು ಪ್ರಮಾಣದ ಮತದಾರರು ಸರ್ಕಾರಿ ಒಂದು ಕೇಂದ್ರ ಸರ್ಕಾರದ ನೌಕರರು ಅಥವಾ ರಾಜ್ಯ ಸರ್ಕಾರದ ನೌಕರರು.
ಇವರ ಪ್ರಮಾಣ ಜಾಸ್ತಿ ಆಗಿದೆ. ದೆಹಲಿನಲ್ಲಿ ವೋಟರ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ಸೆಕ್ಟರ್ ಆಫ್ ವೋಟರ್ಸ್. ಇವರು ಚುನಾವಣೆ ಹತ್ತಿರ ಬರ್ತಿದ್ದಾಗೆ ಒಂದು 8ನೇ ವೇತನ ಆಯೋಗದ ವಿಚಾರವನ್ನು ಮಾತಾಡ್ತಾರೆ. 8ನೇ ವೇತನ ಆಯೋಗದ ರಚನೆ ಮಾಡ್ತಾರೆ. ಆ ನಂತರ ಈ ಸರ್ತಿ ಬಜೆಟ್ನಲ್ಲಿ ದೆಹಲಿಯ ಬಜೆಟನ್ನು ಕೂಡ ಮುಂದೆ ಮಾಡಿಕೊಂಡು ಬಜೆಟ್ನಲ್ಲಿ ಒಟ್ಟು 12 ಲಕ್ಷದವರೆಗಿನ ಇನ್ಕಮ್ ಏನಿದೆ ಅವರಿಗೆ ಟ್ಯಾಕ್ಸ್ ರಿಲೀಫನ್ನು ಕೊಡ್ತಾರೆ. ಇದು ಹಲವಾರು ವರ್ಷಗಳ ಬೇಡಿಕೆಯಾಗಿತ್ತು. ಆದರೆ ದೆಹಲಿ ಚುನಾವಣೆಗೆ 2-3 ದಿವಸ ಇದೆ ಅನ್ನುವ ಸಂದರ್ಭದಲ್ಲಿ ಇದನ್ನು ಘೋಷಣೆ ಮಾಡಿದ್ದು. ಇದೆಲ್ಲ ಮತದಾರರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥ ಒಂದು ಪ್ರಯತ್ನಗಳಾಗಿತ್ತು. ಇದು ಓನ್ಲಿ ಆ್ಯಂಡ್ ಸೋನ್ಲಿ ದೆಹಲಿ ಚುನಾವಣೆಯನ್ನು ಗೆಲ್ಲುವುದಕ್ಕೆ BJP ರೂಪಿಸಿದಂಥ ಕಾರ್ಯತಂತ್ರಗಳಲ್ಲಿ ಇದು ಒಂದಾಗಿತ್ತು ಅಂತ ನಾನು ಭಾವಿಸ್ತೇನೆ. ಇವೆಲ್ಲ ವಿಚಾರಗಳಿಂದ BJP ಇವತ್ತು ಗೆದ್ದಿದೆ. ಗೆದ್ದ ನಂತರ ಬಹಳಷ್ಟು ಪ್ರಾಮಿಸ್ಗಳನ್ನು ಮಾಡಿದ್ದಾರೆ. ಆ ಪ್ರಾಮಿಸ್ಗಳನ್ನ ಈಡೇರಿಸಲಿ ಅಂತ ನಾನು ಅವರಿಗೆ ಆಶಿಸ್ತೇನೆ. ಒಂದು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರನೇ ತುಂಬ ಪ್ರಮುಖ. ಮತದಾರ ಒಂದು ನಿರ್ಣಯ ಕೊಟ್ಟ ಮೇಲೆ ಅದನ್ನು ಒಪ್ಕೊಳ್ಳೇಬೇಕಾಗ್ತದೆ. ನಾವು ಅದನ್ನು ಒಪ್ಕೊಳ್ತೀವಿ, ತಲೆಬಾಗಿ ಒಪ್ಕೊಳ್ತೀವಿ. ನಾವು ತಪ್ಪಿದ್ದಲ್ಲಿ ನಾವು ತಿದ್ದುಕೊಳ್ತೀವಿ. ಈ ಕ್ರೈಸಿಸ್ನಲ್ಲೂ ಕೂಡ ಕೆಲವು ವಿಚಾರಗಳನ್ನ ನಾನು ಪಾಸಿಟಿವ್ ಆಗಿ ನೋಡ್ತೇನೆ. ಏನಂತ ಹೇಳಿದರೆ, ಆಡಳಿತಾತ್ಮಕವಾಗಿ ಒಂದು ಸರ್ಕಾರ ಹೇಗೆ ನಡಿಬೇಕು ಅನ್ನುವ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷ ಅದನ್ನು ಸಾಧಿಸಿ ತೋರಿಸಿದೆ. ಆದರೆ ಇವತ್ತು ವಿರೋಧ ಪಕ್ಷವಾಗಿ ಹೇಗೆ ನಾವು ರಚನಾತ್ಮಕವಾಗಿ ಕೆಲಸ ಮಾಡ್ಬೋದು ಅನ್ನೋದನ್ನು ಮಾಡೋದಕ್ಕೆ ನಮ್ಮ ವಿರೋಧ ಪಕ್ಷವಾಗಿ ನಮ್ಮ ಸಾಮರ್ಥ್ಯ ಏನು ಅಂತ ತೋರಿಸೋದಕ್ಕೆ ಒಂದು ಮತದಾರರು ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ದಾರೆ. ನಂತರ ಇನ್ನೊಂದು, ಈಗ ದೆಹಲಿನಲ್ಲಿ ಆಲ್ರೆಡಿ ಅರವಿಂದ್ ಕೇಜ್ರಿವಾಲ್ ಅವರು ಮತ್ತು ಪ್ರಮುಖ ನಾಯಕರು ಸೋತಿರೋದ್ರಿಂದ ಒಂದು ದೆಹಲಿ ಸೆಂಟ್ರಿಕ್ ಪಕ್ಷ ಅನ್ನುವಂಥದ್ದು ಏನಿತ್ತು, ನಾವು ಕೇವಲ ಬಹುತೇಕವಾಗಿ ದೆಹಲಿ ಕೇಂದ್ರೀಕೃತವಾಗಿ ಇದ್ವಿ, ಅದನ್ನು ಮೀರುವಂಥ ಒಂದು ಸಾಧ್ಯತೆಗಳು ಈಗ ಇವೆ. ಪಕ್ಷ ನಿಜಕ್ಕೂ ನ್ಯಾಷನಲ್ ಪಾರ್ಟಿ ದೆಹಲಿಯ ಹೊರತಾಗಿರುವಂಥ ಸಾಧ್ಯತೆಗಳನ್ನು ಕೂಡ ಅನ್ವೇಷಿಸೋದಕ್ಕೆ ಇದೊಂದು ಒಳ್ಳೆಯ ಸಮಯ ಮತ್ತು ಒಳ್ಳೆಯ ಅವಕಾಶವನ್ನು ದೆಹಲಿ ಮತದಾರರು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಭಾವಿಸ್ತೇನೆ. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.